ನಮಸ್ತೆ. ಈಗ ನಾನು ಮಾಡಿ ತೋರಿಸಲಿರೋ ಅಡಿಗೆಯ ಹೆಸರು ಚುಟಗಿ. ಇದು ಜಮ್ಮು ಕಾಶ್ಮೀರ ರಾಜ್ಯದ ಲಡಾಖ್ ಪ್ರಾಂತ್ಯದಲ್ಲಿ ಅವರ ಟ್ರೆಡಿಷನಲ್ ಸಿಗ್ನೇಚರ್ ಡಿಶ್ ಅನ್ನೋ ಥರ ಅಲ್ಲಿ ಜಾಸ್ತಿ ಮಾಡ್ತಾರೆ. ಸ್ವಲ್ಪ ಟಿಬೆಟಿಯನ್ ಆಹಾರ ಸಂಸ್ಕೃತಿಯ ಅಂಗವಾಗಿದೆ ಇದು. ಇದನ್ನು ಮಾಡಲು ತುಂಬ ಸುಲಭನೇ. ಮತ್ತು ಹಿಮಾಲಯದ ಶುಷ್ಕ ಹಾಗೂ ಒಣ ಹವೆಗೆ ಬಹಳ ಸೂಕ್ತವಾಗಿ ಇದನ್ನು ತಯಾರಿಸ್ತಾರೆ. ಅಂದರೆ ಬಿಸಿಯಾಗಿರ್ತದೆ, ಸ್ಪೈಸಿಯಾಗಿರ್ತದೆ, ಎಲ್ಲ ತರಕಾರಿಗಳು ಮತ್ತು ನಾನ್ ವೆಜ್ ಕೂಡ ಹಾಕ್ಬೋದು ಇದಕ್ಕೆ. ಎಲ್ಲ ಮಿಶ್ರಣವಾಗಿ ವಿಟಮಿನ್ಸು, ಸಾಲ್ಟು, ಇದು ಫ್ಯಾಟ್ ಎಲ್ಲನೂ ಇರ್ತದೆ ಇದರಲ್ಲಿ. ಇದು ಹೋಲ್ಸಮ್ ಫುಡ್ ಅಂತ ಹೇಳ್ಬೋದು. ಚು ಅಂದರೆ ಟಿಬೆಟಿಯನ್ ಭಾಷೆಯಲ್ಲಿ ನೀರು ಅಂತ ಅರ್ಥ ಅಂತೆ. ಟಗಿ ಅಂದರೆ ಬ್ರೆಡ್. ಸೊ ಚುಟಗಿ ಅಂದರೆ ನೀರಿನಲ್ಲಿರೋ ಬ್ರೆಡ್ ಅಂತ ಹೇಳ್ಬೋದು. ಹೀಗೆ ಒಂದು ಆಹಾರ ಸಂಸ್ಕೃತಿ ಹುಟ್ಟಿಕೊಂಡಿದೆ. ನಾವೆಷ್ಟಾದರೂ ಸೌತ್ ಇಂಡಿಯನ್ಸ್, ನಮಗೆ ಸ್ವಲ್ಪ ಸ್ಪೈಸಿ ಇನ್ನೂ ಸ್ವಲ್ಪ ಹೈಯರ್ ಸೈಡಲ್ಲಿದ್ರೇ ಇಷ್ಟ ಆಗೋದು. ಹಾಗೆ ನಾನು ಏನು ಮಾಡಿದೆ ಅಂದರೆ, ಇದು ಮಿಕ್ಕಿ ಉಳಿದ ಚಪಾತಿ ಹಿಟ್ಟು ಸ್ವಲ್ಪ ಇತ್ತು, 1-2 ಚಪಾತಿ ಆಗೋಷ್ಟು ಹಿಟ್ಟು ಮಿಕ್ಕಿತ್ತು. ಅದನ್ನು ಚಪಾತಿ ರೋಲ್ ಮಾಡಿಕೊಂಡು ಒಂದು ಮುಚ್ಚಳದಲ್ಲಿ ಚಿಕ್ಕ ಚಿಕ್ಕ ಪೂರಿ ಥರ ಅಚ್ಚು ಹಾಕಿ ಇಟ್ಕೊಂಡೆ ಫಸ್ಟ್. ಆಮೇಲೆ ಆ ಪೂರಿಗಳನ್ನು ರೋಲ್ ಮಾಡಿ ಸಿಲಿಂಡರ್ ಥರ ಆಗುತ್ತಲ್ವ, ಅದನ್ನು ಒಂದು ಸೈಡಿಂದ ಫೋಲ್ಡ್ ಮಾಡಿದಾಗ ಅದು ಚಿಕ್ಕ ಗಿಣ್ಣಲಿನ ಶೇಪ್ ಬರುತ್ತೆ. ಸೊ ಫಸ್ಟ್ ಹೀಗೆ ಚಪಾತಿ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಶೇಪನ್ನು ಹಿಂಗೆ ಮಾಡಿ ಇಟ್ಕೊಳ್ಳೋದು. ಆಮೇಲೆ ನಮಗೆ ಮನೆಯಲ್ಲಿ ಇರುವಂತಹ ನಮ್ಮ ಇಷ್ಟದ ತರಕಾರಿಗಳು, ಸೊಪ್ಪು, ನಾನ್ ವೆಜ್ ತಿನ್ನೋರಿದ್ರೆ ನಾನ್ ವೆಜ್ಜು ಹಾಕೋಬೋದು. ಎಲ್ಲವನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ಬಿಡೋದು. ಬಾಣಲಿನಲ್ಲಿ ಎಣ್ಣೆ ಅಥವಾ ಬಟರ್, ಟಿಬೆಟಿನಲ್ಲಿ ಲೇಹ್ನಲ್ಲೆಲ್ಲ ಸಾಮಾನ್ಯ ಯಾಕ್ ಬಟರ್ ಉಪಯೋಗಿಸ್ತಾರೆ. ಯಾಕಂದರೆ ಎಮ್ಮೆಗಿಂತ ಸ್ವಲ್ಪ ಚಿಕ್ಕದಾದ, ಸುಮಾರಾಗಿ ಎಮ್ಮೆಯನ್ನೇ ಹೋಲುವಂತಹ ಒಂದು ಪ್ರಾಣಿ ಅಲ್ಲೆಲ್ಲ ಜಾಸ್ತಿ ಇರ್ತದೆ. ಸೊ ಯಾಕ್ ಬಟರ್ನ ಬದಲು ನಾನು ಎಣ್ಣೆ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ನಮಗೆ ಬೇಕಾಗಿರೋ ತರಕಾರಿಗಳನ್ನು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಕ್ಯಾರೆಟು, ಸೊಪ್ಪು ಎಲ್ಲವನ್ನು ನಮಗೆ ಬೇಕಿದ್ದನ್ನೆಲ್ಲ ಒಂದೊಂದಾಗಿ ಹಾಕ್ತಾ ಸ್ವಲ್ಪ ಬಾಡಿಸಿ, ಆಮೇಲೆ 3-4 ಲೋಟ ನೀರು ಹಾಕಿ ಅದನ್ನು ಬೇಲಿಡಬೇಕು. ಅದು ಸುಮಾರು ಬೆಂದು 3/4 ಬೆಂದ ಮೇಲೆ ಈ ನಾವು ತಯಾರಿಸಿ ಇಟ್ಕೊಂಡ ಚುಟುಗಿನ ಒಂದೊಂದಾಗಿ ಈ ಬೇಯ್ತಾ ಇರುವ ಮಿಶ್ರಣಕ್ಕೆ ಬಿಡಬೇಕು. ಆಮೇಲೆ ಉಪ್ಪು, ಅರಿಶಿನ, ಆಮೇಲೆ ನಮಗೆ ಇಷ್ಟ ಇದ್ದಂಗೆ ಗರಂ ಮಸಾಲ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಜಜ್ಜಿ ಹಾಕಿ, ಪೆಪ್ಪರು, ಹೀಗೆ ಇತ್ಯಾದಿ ನಮಗೆ ಬೇಕಾದ ಮಸಾಲೆಗಳನ್ನೆಲ್ಲ ಹಾಕ್ಬೋದು. ಇದು ಯಾವುದು ಬೇಡ ಅಂದರೆ ಸಿಂಪಲಾಗಿ ನಮ್ಮ ಸಾಂಬಾರು ಪೌಡ್ರ್ ಕೂಡ ಹಾಕ್ಬೋದು. ಎಲ್ಲ ಹಾಕಿ ಅದು ಒಂಥರ ಸೂಪಿ ಸ್ಟ್ರಕ್ಚರಲ್ಲಿ, ಅಂದರೆ ಕ್ಲಿಯರ್ ಸೂಪ್ ಥರ, ಮಂದ ಇರಬಾರ್ದು ಹೆಚ್ಚು. ಅದನ್ನು ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಬೇಯಿಸಿದರೆ ಚುಟಗಿ ಸಿದ್ಧ ಆಗ್ತದೆ. ಇದನ್ನು ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ. ಬೇಕಿದ್ರೆ ಮೇಲಿಂದ ಇನ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಬೆಣ್ಣೆ ಹಾಕ್ಬೋದು, ಎಲ್ಲ ಅವರವರ ಆಯ್ಕೆ. ಒಟ್ಟಿನಲ್ಲಿ ಈ ಮಳೆಯೆಲ್ಲ ಬಂದು ತಂಪು ಇರುವಾಗ ಬಿಸಿ ಬಿಸಿ ಚುಟಗಿ ಕುಡಿಯಲು ಚೆನ್ನಾಗಿರುತ್ತೆ. ಕುಡಿಯಲು ಮತ್ತು ತಿನ್ನಲು ಕೂಡ, ಯಾಕೆಂದರೆ ಇದರಲ್ಲಿ ತರಕಾರಿ ಇದೆ. ಅದು ಸಮೋಟ್ ಇದು ಚಪಾತಿ ಹಿಟ್ಟಿನ ಮೊಮೊ ಟೇಸ್ಟ್ ಕೊಡ್ತದೆ. ಇದು ಒಂದು ಟ್ರೈ ಮಾಡಿ. ಚಪಾತಿ ಹಿಟ್ಟು ಮಿಕ್ಕಿದ್ರೆ ಟ್ರೈ ಮಾಡಿ, ಚೆನ್ನಾಗಿರ್ತದೆ.